ಬೆಲೆ ಅಂತ ಸೈಟ್ ಕೊಳ್ಳೋ ಗ್ರಾಹಕರೇ ಎಚ್ಚರ, ಕಟ್ಟೆಚ್ಚರ. ಸರ್ಕಾರಿ ಭೂಮಿಯನ್ನೇ ಮಾರಿ ಪಂಗನಾಮ ಹಾಕುತ್ತಾರೆ ಹುಷಾರ್. ಕಡಿಮೆ ಬೆಲೆ ಅಂತ ಸೈಟ್ ಕೊಂಡ್ರೆ ಹಣ ಕಳೆದುಕೊಳ್ಳೋದು ಗ್ಯಾರಂಟಿ. ನಿಮಗೆ ಸರ್ಕಾರಿ ಭೂಮಿನೇ ಮಾರಿ ಪಂಗನಾಮ ಹಾಕ್ತಾರೆ. ಕಡಿಮೆ ಬೆಲೆಗೆ ಸೈಟ್ ಕೊಡ್ತಾ ಇದ್ದಾರೆ ಅಂತ ಏನಾದ್ರೂ ನೀವು ಕೊಂಡ್ಕೊಳ್ಳೋಕೆ ಹೋದ್ರೆ ನಿಮ್ಮ ಹಣ ಮಂಗಮಾಯವಾಗುತ್ತೆ. ಬಳ್ಳಾರಿಯಲ್ಲಿ ಸರ್ಕಾರಿ ಜಾಗವನ್ನೇ ಮಾರಾಟ ಮಾಡಿ ಲಕ್ಷ ವಂಚನೆಯಾಗಿದೆ. ಕಡಿಮೆ ಬೆಲೆಗೆ ಸೈಟ್ ಕೊಡೋದಾಗಿ ಹೇಳಿ ಕಾಂಗ್ರೆಸ್ ಮುಖಂಡ ಧೋಖಾ ಮಾಡಿರುವಂತದ್ದು. ಬಳ್ಳಾರಿ ಪಾಲಿಕೆಯ ಕೈ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ನಿಂದ ಮೋಸ ಆಗಿದೆ. ಮೂದಿಹಾಳ್ ಗ್ರಾಮದಲ್ಲಿ 7.78 ಎಕರೆ ಜಾಗ ಒತ್ತುವರಿ ಮಾಡಿದ್ದ ಶಿವರಾಜ್ ಒತ್ತುವರಿ ಜಾಗದಲ್ಲಿ ಲೇಔಟ್ ನಿರ್ಮಿಸಿ ಸೈಟ್ ಮಾರಿದ್ದಾನೆ ವಂಚಕ ಶಿವರಾಜ್. ಬಡವರನ್ನೇ ಟಾರ್ಗೆಟ್ ಮಾಡಿ ಸೈಟ್ ಮಾರಾಟ ಮಾಡಿರುವಂತದ್ದು. 1.5 ಲಕ್ಷಕ್ಕೆ ಒಂದರಂತೆ ನಿವೇಶನವನ್ನ ಈ ಶಿವರಾಜ್ ಮಾರಾಟ ಮಾಡಿರುವಂತದ್ದು. ಬೂದಿಹಾಳ ಗ್ರಾಮದಲ್ಲಿ ಬಳ್ಳಾರಿ ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ಕಾರ್ಯವೂ ಕೂಡ ಆಗ್ತಾ ಇದೆ. ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಶಿವರಾಜ್ ವಂಚನೆಯ ಕಹಾನಿ ಈಗ ಬೆಳಕಿಗೆ ಬಂದಿರುವಂತದ್ದು. ಇದು ಅಕ್ಷರಶಃ ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಯಾಕಂದರೆ ಜನಪ್ರತಿನಿಧಿಗಳಾದಂಥ ವ್ಯಕ್ತಿಗಳು ಸರ್ಕಾರಿ ಜಮೀನು ಒತ್ತುವರಿ ಮಾಡೋದು ತಡಿಬೇಕು. ಆದರೆ ಇಲ್ಲಿರ್ತಕ್ಕಂಥ ಓರ್ವ ಜನಪ್ರತಿನಿಧಿಯೇ ಏನು ಸರ್ಕಾರಿ ಹಳ್ಳದ ಜಮೀನನ್ನು ಒತ್ತುವರಿ ಮಾಡೋ ಮೂಲಕ ಜನರಿಗೆ ಮಾರಾಟ ಮಾಡಿ ಪಂಗನಾಮ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ತಾವಿಲ್ಲಿ ನನ್ನ ಬಲಭಾಗ ಹೇಳ್ತಿರೋದು, ನಾವೀಗ ಬಳ್ಳಾರಿಯ ಹಂದ್ರಾಳ್ ಪ್ರದೇಶತಕ್ಕಂಥ ಹಳ್ಳದ ಸ್ಥಳದಲ್ಲಿದ್ದೇವೆ. ಏನು ಇಲ್ಲಿ ಸರಿಸುಮಾರಾಗಿ 7ಕ್ಕೂ ಹೆಚ್ಚು ಎಕರೆ ಸ್ಥಳವನ್ನು ಏನು ಸ್ಥಳೀಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಮಹಿಳೆಯರ ಪತಿಯಾಗಿರ್ತಕ್ಕಂಥ ಶಿವರಾಜ್ ಅಂತನವರು ಏನು ಸಂಪೂರ್ಣವಾಗಿ ಒತ್ತುವರಿ ಮಾಡೋ ಮೂಲಕ ಬಡ ಜನರಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಜಿಲ್ಲಾಡಳಿತ ಯಾವಾಗ ಅಂಕಿಅಂಶ ಪ್ರಕಾರ ಇದು ಸರ್ಕಾರಿ ಜಾಗ ಅಂತ ಗೊತ್ತಾಯಿತು, ಸಂಪೂರ್ಣವಾಗಿ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಏನು ಯಾರೆಲ್ಲ ಪ್ಲಾಟ್ಗಳನ್ನು ತೊಗೊಂಡಿದ್ರು, ಯಾರೆಲ್ಲ ಮನೆಗಳನ್ನು ಕಟ್ಕೊಂಡಿದ್ರು, ಅವರೆಲ್ಲರೂ ಕೂಡ ಇದೀಗ ನಿರಾಶ್ರಿತರಾಗಿರಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಬಡವರಾಗಿರ್ತಕ್ಕಂಥ ವ್ಯಕ್ತಿಗಳು ಏನಂದರೆ ಅಲ್ಪ ಸ್ವಲ್ಪ ಹಣಕ್ಕೆ ಏನೋ ಒಂದು ಜಮೀನು ಸಿಗುತ್ತೆ ಅಂಥೇಳಿ ಅಥವಾ ಮನೆ ಕಟ್ಟೋಕ್ಕೆ ಒಂದು ಸ್ಥಳ ಸಿಗುತ್ತೆ ಅಂತೇಳಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಏನು ಸ್ಥಳವನ್ನು ಖರೀದಿ ಮಾಡಿದ್ರು. ಅದು ಇದೆಲ್ಲವೂ ಕೂಡ ಸರ್ಕಾರಿ ಜಮೀನು ಅಂತ ಯಾವಾಗ ಹೇಳಿದ್ರು ಎಲ್ಲರಿಗೂ ಕೂಡ ಒಂದಷ್ಟು ಬರಸಿಡಿಲು ಬಡಿದೆ ಅಂತೇಳಿ ಹೇಳ್ಬೋದಾಗಿದೆ. ಆದರೆ ಜನರಿಗೆ ಏನು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ಒಂದಷ್ಟು ಹಣವನ್ನು ಪಡೆದು ಕೇವಲ ತಾತ್ಕಾಲಿಕವಾದಂಥ ಒಂದು ಡಾಕ್ಯುಮೆಂಟೇಷನ್ ಕೊಟ್ಟು ಏನು ಇದು ನನ್ನ ಜಮೀನು ಅಂತ ಹೇಳಿ ಮಾರಾಟ ಮಾಡಿದ್ದಾರೆ. ಇನ್ನು ಮೋಸಕ್ಕೆ ಒಳಗಾಗಿರ್ತಕ್ಕಂಥ ಜನರು ನಮ್ಮ ಜೊತೆ ಇದ್ದರೆ ಅವ್ರನ್ನೇ ಕೇಳಬನ್ನಿ. ಸರ್, ನಿಮಗೆ ಶಿವರಾಜ್ ಅವರು ಏನಂತ ಹೇಳಿದರು? ಸರ್, ಅದು ನಮ್ಮ ಜಾಗ ಇದೆ, ಪ್ಲಾಟ್ ಕೊಡ್ತೀವಿ, 20-30 ಸೈಟ್ ಐತೆ, 130, 140 ಕೊಡ್ತೀವಿ, ತಗಾರಿ ನಮ್ಮ MLA ನಮ್ಮ ಭರತ್ ಕುಮಾರ್ ನಮ್ಮ MLA ಇದೆ, ನಮ್ಮ ಸರ್ಕಾರ ಐತೆ, ಕಾಂಗ್ರೆಸ್ ಸರ್ಕಾರ, ನಾವು ಹೆಂಗನ ಮಾಡಿ ಇಸ್ಕೊಡ್ತೀವಿ ನಿಮ್ಮ ಹಕ್ಕುಪತ್ರ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.